ನಾನು ನಾಗರಾಜ್ ಸಿದ್ದೇಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ನಾನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ 3 ಬಾರಿ ಅಭ್ಯರ್ಥಿಯಾಗಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ಏನು ಸಿನಿಮಾ ಕ್ಷೇತ್ರದಲ್ಲಿ ಏನು ಸಂಚಲನ ಮೂಡಿಸ್ತಿರುವಂಥದ್ದು ಏನಂದರೆ, ದರ್ಶನ್ ಅವರ ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಮ್ಯಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂತ ಹೇಳಿಕೆಯನ್ನು ಕೊಟ್ಟಿದ್ರು ಕೇಳಿದ್ರೆ, ಅವರು ನಮ್ಮ ಸುಪ್ರೀಂ ಕೋರ್ಟಿನ ಏನು ಅವರ ನಿರ್ಧಾರ ಏನಿದೆ, ಅವರೇನು ಇದು ಕೊಟ್ಟಿದ್ದಾರೆ, ನಿರ್ಣಯವನ್ನು ಕೊಟ್ಟಿದ್ದಾರೆ, ಅದು ನಾವು ಎಲ್ಲೋ ಒಂದು ಆಶಾಕಿರಣ ಮೂಡಿದೆ ಅಂತ ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಪಾಪ ಅವರು ಈಗ 13 ವರ್ಷದಿಂದ ಎಷ್ಟು ದಿನ ಎಲ್ಲಿದ್ದರೋ ನಮಗಂತೂ ಗೊತ್ತಾಗ್ತಿಲ್ಲ. ಮತ್ತೇನೆಂದರೆ, ಎಷ್ಟೊಂದು ಕೊಲೆ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಎಲ್ಲ ಕೊಲೆ ಪ್ರಕರಣಗಳು ಎತ್ತಿ ಹಿಡಿದಿದೆಯಾ ಅಂಬೋದೇ ಯಕ್ಷ ಪ್ರಶ್ನೆ. ಮತ್ತೇನೆಂದರೆ, ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಜನ ಅತ್ಯಾಚಾರ ಆಗಿದೆ, ಅದನ್ನು ಕೂಡ ಎತ್ತಿ ಹಿಡಿದಿದೆಯಾ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದೇ ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮತ್ತೇನೆಂದರೆ, ಅವರಿಗೆ ನೀರ್ದೋಸೆ ಸಿನಿಮಾದಲ್ಲಿ ಯೋಗ್ಯ ಸಂಭಾವನೆ ಸಿಗುವುದಿಲ್ಲ ಹೇಳಿ ಅವ್ರು ನೀರ್ದೋಸೆ ಬಿಟ್ಟು ಹೋದರು. ಈ ಯಾವ ದೋಸೆ ಕೂತಿದ್ದಾರೆ ನಮಗಂತೂ ಗೊತ್ತಾಗ್ತಿಲ್ಲ. ಮತ್ತೇನು ಕೇಳಿದ್ರೆ, ಅವರು ಏನು ದರ್ಶನ್ ಅವರು ಆರೋಪಿ ಅನ್ನೋದು ಲೆಕ್ಕಾಚಾರದಲ್ಲೇ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ತಾವು ಅದನ್ನು ಮಾತಾಡೋದನ್ನು ನಿಲ್ಲಿಸಬೇಕು. ಯಾಕಂದರೆ ಅವರು ಮತ್ತು ನಿಮ್ಮ ಏನು ಕಾಂಬಿನೇಷನ್ನಲ್ಲಿ ದತ್ತ ಸಿನಿಮಾ ಬಂದಿದ್ದು, ಅದನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಏನು ಪ್ರಥಮ ಅವರನ್ನೋರಿದ್ದಾರಲ್ಲ, ಅವರು ಕೂಡ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಕಿವಿಮಾತು ಹೇಳ್ತಾ ಇದ್ದೀನಿ, ನೀವು ಹಿರಿಯ ಕಲಾವಿದರನ್ನು ಗೌರವಿಸೋದನ್ನು ಕಲೀರಿ. ಯಾಕಂದರೆ ಅವರು ಬಿಟ್ಟು ನೀವು ಲಾಟಿ ತಗೊಂಡು ಓಡಿಸ್ತೀವಿ ನಾವು ಅವರಿಗೆ ಪ್ರೇಕ್ಷಕರಿಗೆ, ಅವರಿಗೆ ಅಭಿಮಾನಿಗಳಿಗಂತೂ ನೀವೇನು ಹೇಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಿಲ್ಲಿಸ್ಬೇಕು. ಯಾಕಂದರೆ ನೀವು ಹಳೆಯ ಬೇರು ಹೊಸ ಚಿಗುರು ಆದರೆ ಮಾತ್ರ ಮರಕ್ಕೆ ಒಂದು ಸೊಬಗು. ಈ ಹಳೆ ಬೇರು ಗಟ್ಟಿ ಇದ್ದರೆ ಅದು 100 ಸರಿ ಚಿಗುರನ್ನು ಹುಟ್ಟಿಸಾಗ್ತದೆ. ನೀವು ಹೊಸ ಚಿಗುರು, ಈಗಾಗಲೇ ನಿಮ್ದು ಒಂದು ಸಿನಿಮಾನೂ ಬರಲಿಲ್ಲ, ಅದ್ರ ಅಪೋಸಿಟ್ ನಾವು ಬರ್ತೀವಿ, ಡೇವಿಲ್ ಅಪೋಸಿಟ್ ತಮ್ಮದು ಸಿನಿಮಾ ಬರ್ತದೆ ಅಂತ ಹೇಳ್ತಿದ್ದೀರ ನೀವು. ಅದಕ್ಕಾಗಿ ನೀವೇನು ಹೇಳ್ತಿದ್ದೀರ ಅಂದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಕೇಳಿದರೆ, ಅವ್ರು ಮಾಡಿರುವಂಥ ಸಿನಿಮಾ ಎಷ್ಟು, ಅವ್ರು ಮಾಡಿರುವಂಥ ಕೆಲಸ ಕಾರ್ಯಗಳು ಎಷ್ಟು, ನೀವು ಮಾಡಿರೋದು. ಅದಕ್ಕಾಗಿ ಅವರಿಗೆ ನೀವೊಂದು ಕ್ಷಮೆ ಯಾಚಿಸಿ. ಯಾಕೆಂದು ಕೇಳಿದ್ರೆ, ಅವ್ರ ವೈಯಕ್ತಿಕ ವಿಷಯಕ್ಕೆಲ್ಲ ನೀವು ಹೋಗಬಾರ್ದು ಅಂದರೆ ನೀವು ಅಭಿಮಾನಿಗಳಿಗೆ ನೀವೇ ಕಾಲ್ಕೆ ಎದುರ್ಕೊಂಡು ಜಗಳಕ್ಕೆ ಹೋಗಿರೋದು. ಅವರೇನು ಬಂದಿಲ್ಲ. ಈಗ ನೋಡಿದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಇದು ಸತ್ಯಾಗ್ರಹ ಮಾಡ್ತೀವಿ, ಅದು ಅರ್ಥ ಇಲ್ಲ. ಅದಕ್ಕಾಗಿ ಅಭಿಮಾನಿಗಳಿಗೆ ಕ್ಷಮೆ ಯಾಚನೆ ಮಾಡಬೇಕು. ನೀವು ಫಸ್ಟ್ ಮಾತಾಡಿದವ್ರು ನೀವೇ. ಅದಕ್ಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ, ನೀವು ಸಿನಿಮಾ ಕ್ಷೇತ್ರ ಬಿಟ್ಟೋದ್ರೆ ನಮಗೇನು ಫರಕ್ಕೇನು ಬೀಳೋದಿಲ್ಲ. ನೀವು ಬಿಟ್ಟರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಏನು ನಿಲ್ಲೋದಿಲ್ಲ. ಮತ್ತು ನಾವು ಕೂಡ ಅಭಯನಾಡು ಸ್ಟುಡಿಯೋ ಆಗಿರ್ಬೋದು, 20 ರವ ಸ್ಟುಡಿಯೋ ಆಗಿರ್ಬೋದು, ಗುರುಗುಂಟೆಪಾಳ್ಯದ ಹತ್ರ ಇರೋದು ಎಲ್ಲ ಸ್ಟುಡಿಯೋದಲ್ಲಿ ನಾವು ಕೆಲಸ ಮಾಡಿದ್ದೀನಿ ಬೆಂಗಳೂರಲ್ಲಿ. ನನಗೇನು ಹೊಸ ಇದಲ್ಲ. ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀವಿ.